ರೈತರ ಭೂಮಿಯನ್ನು ಸರ್ಕಾರ ಕಿತ್ತುಕೊಂಡರೆ ಬೆಳೆಯುವ ಪದಾರ್ಥಗಳನ್ನು ಎಲ್ಲಿ ಬೆಳೆಯುತ್ತೀರಾ ಎಂದು ರೈತರ ಆಕ್ರೋಶ. 80% ಜನ ಭೂಮಿಯನ್ನು ಕೊಡುವುದಿಲ್ಲವೆಂದು ರೈತರು, ಇನ್ನು 20% ಜನ ಅವರ ಪರವಾಗಿ ಇರುವರು ಕೊಡುತ್ತೇವೆ ಎಂದು ಹೇಳುತ್ತಿದ್ದಾರೆ ಹೊರತು 80% ಜನ ಭೂಮಿಯನ್ನು ಕೊಡುವುದಿಲ್ಲ ಎಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸರ್, ಈಗ 80% ರೈತರು ಅಂತ ಹೇಳ್ತಾ ಇದಾರಲ್ಲ, 80% ರೈತರು ಅಂತ ಹೇಳ್ತಾವ್ರಲ್ವಾ, ಅವ್ರು 80% ರೈತರು ಇವಾಗ ನನ್ಗೆ ಬೇಕು ಅಂದ್ರೆ ಅವ್ರು ತಗೊಂತಾರಲ್ವಾ, ತಗೊಳ್ಳಲ್ಲ ಅನ್ನೋರು ತಗೊಳ್ಳೋದೇ ಇಲ್ಲ. 100% ಅದು ನಮ್ಗೆ ಗೊತ್ತಿದೆ. 100% ಇದೆ. ಇನ್ನು 20% ಅವರ ಹಿಂಬಾಲಕರು ಮಾತ್ರ ಅವ್ರ ಮಾತು ಕೇಳ್ಕೊಂಡು ನಾವು ಕೊಡ್ತೀವಿ ಅಂತ ಇದ್ದಾರೆ. ಅದರಲ್ಲೂ ಕೂಡ ಕೆಲವರು ರೈತರು ನಾವು ಬರೋದಕ್ಕಾಗಲ್ಲ, ಕೆಲವರು ಎಲ್ಲ ನಮ್ಮನ್ನ ರಾಜಕೀಯವಾಗಿ ಮತ್ತೆ ಎಲ್ಲ ವೈಯಕ್ತಿಕ ವಿಚಾರವಾಗಿ ನಮ್ಮನ್ನ ತುಳಿತಾರೆ, ನಮ್ಮನ್ನ ಅಂತ ಹೇಳಿ ಕೆಲವು ಅವರೆಲ್ಲ ಮುಂದೆ ಬರೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾವ್ರೆ ಅಂತ ಕೆಲವು ಲೀಡರ್ಗಳು. ಹಾಗಾಗಿ ಅವರು ಕೂಡ ಮುಂದೆ ಬರ್ತಾ ಇಲ್ಲ. ಇವತ್ತು ಏನೇ ದರದ ನಿಗದಿ ಮಾಡಿದ್ರು ಕೂಡ ಈ ಜನಗಳಿಗೆ ಅವರು ಇಡೀ ಮುಂದಿನ ವಂಶವಾಹಿನಿ ಹೆಂಗೆ ಬೆಳೆಯುತ್ತೆ, ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡ್ತೀರಿ ನೀವು? ಅಟ್ಲೀಸ್ಟ್ ಭೂಮಿ ಆದ್ರೂ ಇದ್ರೆ ಅವ್ರು ವ್ಯವಸಾಯ ಮಾಡ್ಕೊಂಡು ಅವ್ರ ಜೀವನನ ಕಟ್ಕೊಳ್ಳೋ ಅಂತ ಕೆಲಸ ಮಾಡ್ತಾರೆ. ಮುಂದಿನ ದಿನದಲ್ಲೂ ಕೂಡ ಅವ್ರ ವಂಶವಾಹಿನಿಗಳು ಅವರು ಜೀವನ ನಡೆಸೋದಕ್ಕೆ ಒಂದು ಅವಕಾಶ ಇರುತ್ತೆ. ಬರೇ ದುಡ್ಡು ಅಂತ ತಗೊಂಡೋದ್ರೆ ರೈತರೆಲ್ಲ ಎಲ್ಲಿ ಬದುಕ್ತಾರೆ? ಯಾವ ಭೂಮಿ ಇರುತ್ತೆ? ಹೊಲ ಉಳ್ಳೋದಕ್ಕೆ ಎಲ್ಲಿ ಭೂಮಿ ಇರುತ್ತೆ? ಜಾನುವಾರುಗಳಿಗೆ ಎಲ್ಲಿ ಅದಕ್ಕೆ ಆಹಾರ ಎಲ್ಲಿಂದ ಒದಗಿಸ್ತೀರಿ? ಇವತ್ತು ಲಕ್ಷಾಂತರ ಜಾನುವಾರುಗಳಿದಾವೆ, ಅವಕ್ಕೆಲ್ಲ ಆಹಾರ ಯಾವ ರೀತಿ ಕೊಡ್ತೀರಿ? ಸರ್ಕಾರದಿಂದ ಯಾವ ರೀತಿ ಅದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಅನ್ನೋದನ್ನ ನೀವೆಲ್ಲ ತಿಳಿಸ್ಬೇಕಾಗುತ್ತೆ. ಬರೀ ಜನಗಳನ್ನ ನೋಡ್ತಾ ಇರೋದಲ್ಲ ನೀವು. ಇಲ್ಲಿ ಪ್ರಕೃತಿ ಮಾತೆನ ಇವತ್ತು ಮಲೆನಾಡು ಪ್ರದೇಶ ಇದ್ದಂಗಿದೆ ನಮ್ಮ 2 ಪಂಚಾಯಿತಿಗಳು. ಆ ಒಂದು ಪಂಚಾಯಿತಿ ಇವತ್ತು ಸಾವಿರಾರು ಲಕ್ಷಾಂತರ ಮರಗಳನ್ನ ನೀವು ಕಡ್ದಾಕಿ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಈ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಅದ್ರ ಜೊತೆಗೆ ಜನಗಳನ್ನ ಅವ್ರನ್ನ ಈಗ ಕಟ್ ಆಫ್ ಆಗುತ್ತೆ, ಅವ್ರ ವಂಶವಾಹಿನಿನೇ ಕಟ್ ಆಫ್ ಆಗುತ್ತೆ. ಯಾಕೆಂದ್ರೆ ಅವರೆಲ್ಲ ಇಲ್ಲಿರೋ ಇಂಡಸ್ಟ್ರಿಗಳಲ್ಲಿ ಕೂಲಿ ಕೆಲಸ ಮಾಡಬೇಕಾಗುತ್ತೆ. ವಾಚ್ಮೆನ್ ಕೆಲಸನೋ ಇಲ್ಲ ಅಂದ್ರೆ ಬಾತ್ರೂಮ್ ತೊಳೆಯೋ ಕೆಲಸನೋ ಮಾಡೋ ಅಂತ ಕೆಲಸಕ್ಕೆ ನೀವೆಲ್ಲ ದುಡ್ತಾ ಇದ್ದೀರಾ. ಕಾಂಗ್ರೆಸ್ ಅವರು ಇದೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವತ್ತಿಂದನೂ ಕೂಡ. ದಯವಿಟ್ಟು ರೈತರು ಚಿಂತನೆ ಮಾಡಿ. ನೀವು ಯಾವ ದೇವಸ್ಥಾನಕ್ಕೆ ಹೋದ್ರು ಭಗವಂತ ನಿಮ್ಗೆ ಒಳ್ಳೇದ್ ಮಾಡಲ್ಲ. ಇಲ್ಲಿ ಎಷ್ಟೋ ಹೆಣ್ಮಕ್ಳುಗಳ ಕಣ್ಣೀರು, ಅವ್ರ ನೋವು ನಿಮ್ ತಟ್ಟುತ್ತೆ. ದಯವಿಟ್ಟು ಹೇಳ್ತಾ ಇದೀವಿ, ಇಂಥವದ್ರನ್ನೆಲ್ಲ ಬಿಡಿ. ರೈತರನ್ನ ನೀವು ಯಾವುದೇ ಕಾರಣಕ್ಕೂ ಒಕ್ಲೆಬ್ಸೋ ಕೆಲಸ ಮಾಡಿದ್ರೆ ಆ ಒಂದು ನೋವು ನಿಮ್ನ ತಟ್ಟುತ್ತೆ. ಹಾಗಾಗಿ ಯಾವುದೇ ಒಂದು ದರ ನಿಗದಿ ಮಾಡಿದ್ರು ಕೂಡ ಇಲ್ಲಿ ರೈತರು 80 ಅಲ್ಲ 100% ಜನನೂ ಕೂಡ ಒಪ್ಪೋದು ಇಲ್ಲ, ಅವ್ರ ದುಡ್ಡು ತಗೊಳ್ಳಲ್ಲ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ.